ಸದಾ ಕಲಿಯುವ ತುಡಿತವಿದೆ, ಕಲಿಕೆಗೆ ಕೊನೆಯಿಲ್ಲ. ಕಲಿತಿರುವುದು ಸಾಸಿವೆಯಷ್ಟು, ಕಲಿಯಬೇಕಾಗಿರುವುದು ಸಾಗರದಷ್ಟು ಎಂಬಂತೆ ಕಲಿಕೆ ಎಂದು ಮುಗಿಯದ ಪ್ರಕ್ರಿಯೆ. ಎಲ್ಲರಿಗೂ ಶುಭೋದಯ, ಶುಭವಾಗಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಕ್ಷಿ ಆರ್ಟ್ ಕ್ರಿಯೇಷನ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಹಾಗೆ ನೀವು ಡಿಮ್ಯಾಂಡ್ ಮಾಡಿದಂಥ ವಿಡಿಯೋ. ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ, ಕಮೆಂಟ್ ಕೂಡ ಮಾಡಿದ್ರಿ, ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಅಂದರೆ ಟೈಲರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ದಕ್ಕಾಗಿ ಈ ವಿಡಿಯೋ ಮಾಡಿರುವಂಥದ್ದು. ಈಗಾಗಲೇ ನೀವು ಟೈಲರಿಂಗ್ ವರ್ಕಲ್ಲಿ ವೃತ್ತಿಯನ್ನಾಗಿ ಟೈಲರಿಂಗನ್ನು ಮಾಡಿಕೊಂಡಿದ್ರೆ ಅದಕ್ಕೆ ಏನೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಯಾವ ಥರ ಕಸ್ಟಮರನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಏನು ಅನ್ನುವಂಥ ವೀಡಿಯೋಸ್ ಆಲ್ರೆಡಿ ಅವೈಲೇಬಲ್ ಇದೆ, ಸೊ ನೋಡ್ಕೋಬೋದು. ಇವತ್ತಿನ ಈ ಕ್ಲಾಸಲ್ಲಿ ನೀವು ಚೆನ್ನಾಗಿ ಬಟ್ಟೆಗಳನ್ನು ಹೊಲಿತಾ ಇದ್ದು, ನಿಮಗೆ ಈಗಾಗಲೇ ಬಟ್ಟೆಗಳು ಸಂಪೂರ್ಣವಾಗಿ ಬರ್ತಾ ಇದ್ದು, ನೀವು ಅದ್ರ ಜೊತೆಗೇ ಇನ್ನೊಂದು ಸೈಡಾಗಿ ಕ್ಲಾಸಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆನ್ಲೈನ್ ಅಥವಾ ಆಫ್ಲೈನು ಯಾವ್ದು ಬೇಕಾದರೂ ಆಗಿರ್ಬೋದು. ತುಂಬ ಡಿಮ್ಯಾಂಡ್ ಇದೆ ಇವಾಗ ಟೈಲರಿಂಗ್ಗೆ, ವರ್ಕಿಗೆ ತುಂಬಾ ಡಿಮ್ಯಾಂಡ್ ಇರುವಂಥದ್ದು. ಸೊ ಹಾಗಾಗಿ ಟೈಲರಿಂಗ್ ಕ್ಲಾಸಸ್ಗಳನ್ನು ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಸ್ಟಾರ್ಟಪ್ ಮಾಡುವಾಗ ಏನೆಲ್ಲ ನಮ್ಮ ಹತ್ರ ಇರಬೇಕು, ಏನೆಲ್ಲ ನಾವು ಅದನ್ನು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ, ಅವನ್ನೆಲ್ಲವನ್ನು ಕೂಡ ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಯಾವುದೇ ಒಂದು ಕ್ಲಾಸಸ್ ಅಥವಾ ಯಾವುದೇ ಒಂದು ನಾವೇನೋ ಮಾಡ್ತಾಯಿದ್ದೀವಿ ಅಂತಂದ್ರೆ ಅದಕ್ಕೆ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಿಪ್ರೇಷನ್ ಯಾವ ಥರ ಇರಬೇಕು, ನಾವು ಏನೇನು ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇದಾಗಿ ಗೊತ್ತಿರಬೇಕಾಗಿರುವಂಥದ್ದು ಏನು ಅಂತಂದರೆ, ಸಂಪೂರ್ಣವಾದಂಥ ಮಾಹಿತಿ ಟೈಲರಿಂಗ್ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಯಾಕೆಂದರೆ ನಾವು ಒಬ್ರಿಗೆ ಹೇಳ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ನಮಗೆ ಫಸ್ಟ್ ಅರಿವಿರಬೇಕು, ಅದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಮೊದಲು ನಮಗೆ ನಾಲೆಜ್ ಇತ್ತು ಅಂತ ಹೇಳಿದರೆ ಮಾತ್ರ ನಾವೇನು ಮಾಡ್ಬೋದು, ಅವರಿಗೆ ಕರೆಕ್ಟಾಗಿ ಹೇಳ್ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ತಪ್ಪು ಹೇಳ್ಕೊಡೋಕ್ಕಾಗಲ್ಲ. ಯಾವುದೇ ಒಂದು ವರ್ಕ್ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಏನೋ ನಾವು ಹೇಳ್ಕೊಡ್ತಾ ಇದ್ದೀವಿ, ಮತ್ತೊಬ್ಬರಿಗೆ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂತಂದರೆ ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಅರಿವಿರಬೇಕು, ಅದನ್ನು ನಾವು ಕಲ್ತಿರಬೇಕು. ಯಾರೂ ಮೊದಲೇ ಕಲ್ತಿರಲ್ಲ. ಇವಾಗ ನೀವು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅಂತ ಅಂದ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಫಸ್ಟು ನೀವು ಕಲೀರಿ. ನೀವು ಕಲ್ತ್ಬಿಟ್ಟು ಮತ್ತೊಬ್ಬರಿಗೆ ಹೇಳಿದ್ರಿ ಅಂತಂದರೆ ಖಂಡಿತ ನೀವು ಅದ್ರ ಜೊತೆಗೆ ಮತ್ತೊಂದು ಸ್ವಲ್ಪ ಪರ್ಫೆಕ್ಟ್ ಆಗ್ತೀರಾ. ಹಾಗೆ ಮತ್ತೊಬ್ಬರಿಗೆ ಹೇಳುವಾಗ ಯಾವುದೇ ಥರ ಮಿಸ್ಗೈಡ್ ಆಗೋದಿಲ್ಲ. ಮಿಸ್ಗೈಡ್ ಆಗಲಿಲ್ಲ ಅಂತಂದರೆ ಫಸ್ಟು ಸ್ಟೆಪ್ಪು ನೀವು ಸಕ್ಸಸ್ ಆದಾಗಿನೇ. ಹಾಗಾಗಿ ಯಾವುದೇ ಒಂದು ಹೇಳಿ, ಇವಾಗ ನಾನು ಟೈಲರಿಂಗಿಗೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಅದರ್ಸ್ ಯಾವುದೇನೇ ಆಗಲಿ ನೀವೇನಾದರೂ ಟೀಚ್ ಮಾಡ್ತಾ ಇದ್ದೀರಂತಂದರೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಅರಿವು ನಿಮಗಿರಬೇಕಾಗತ್ತೆ. ಸೊ ಹಾಗೆಯೇ ನಾವಿಲ್ಲಿ ಟೈಲರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಟೈಲರಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಅಂದರೆ ಬಟ್ಟೆಗಳನ್ನು ಹೊಲಿಯೋದ್ರ ಬಗ್ಗೆ ಆಗಿರ್ಬೋದು, ಕಟ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಮಿಷನ್ನಿನ ಮಾಹಿತಿ ಆಗಿರ್ಬೋದು. ಮಿಷನ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು, ದೊಡ್ಡದು ಪ್ರಾಬ್ಲಮ್ ಆಯಿತು ಅಂತಂದರೆ ಅದನ್ನು ನಾವು ರಿಪೇರಿ ಮಾಡಿಸ್ಲೇಬೇಕಾಗತ್ತೆ, ಅದು ಬೇರೆ. ಬಟ್ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಅದನ್ನು ಸ್ವಲ್ಪ ಸಾಲ್ವ್ ಮಾಡಲಿಕ್ಕೆ ನಮಗೆ ಬರಬೇಕಾಗತ್ತೆ. ಯಾರೂ ಮೊದಲೇ ಕಲ್ತಿರಲ್ಲ. ಈಗ ತುಂಬ ಮೀಡಿಯಾ ತುಂಬ ಫಾಸ್ಟ್ ಇದೆ. ಇನ್ ಕೇಸ್ ನಿಮಗೆ ಬರ್ತಿರಲ್ಲ ಅಂತಂದರೆ ಅದನ್ನು ಸ್ವಲ್ಪ ನೀವು ಕಲ್ತ್ಕೋಬೇಕಾಗತ್ತೆ. ಕಲ್ತ್ಕೊಂಡ್ಬಿಟ್ಟು ಪರ್ಫೆಕ್ಟ್ ಆಗಿಬಿಟ್ಟು ಆಮೇಲೆ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸಂಪೂರ್ಣವಾದಂಥ ಮಾಹಿತಿ ಟೈಲರಿಂಗ್ ಮಿಷನ್ ಬಗ್ಗೆ ಮತ್ತು ಹೊಲಿಗೆಯ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು. ಸೆಕೆಂಡ್ ಹೊಲಿಗೆ ಕ್ಲಾಸ್ ಹೇಳುವಾಗ ನೀವು ಯಾರಿಗೋ ಹೇಳ್ತಾ ಇದ್ದೀರಂತಂದರೆ ಅವರು 0 ಸ್ಟೇಜಲ್ಲಿ ಇದ್ದಾರೆ ಅಂತಲೇ ಅಂದ್ಕೊಳ್ಳಿ. ಇವಾಗ ಗೊತ್ತಿಲ್ಲದರೆ ತಾನೇ ನಿಮ್ಮ ಹತ್ರ ಬಂದು ಕಲಿಯೋದು. ಗೊತ್ತಿದ್ದವ್ರು ಯಾರು ಬಂದು ಕಲಿತಾರೆ? ಗೊತ್ತಿಲ್ಲದವರು ನಿಮ್ಮ ಹತ್ರ ಬಂದು ಕಲಿತಾ ಇರ್ತಾರೆ. ಸೊ ಹಾಗಾಗಿ ನೀವು ಯಾವುದನ್ನೇ ಹೇಳ್ತಾ ಇದ್ದೀರಂತಂದರೆ, ಹೊಲಿಗೆ ಕ್ಲಾಸಿನ ಬಗ್ಗೆ ಹೇಳ್ತಾ ಇದ್ದೀರಂತಂದರೆ ಬೇಸಿಕ್ಕಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ಕಿಂದನೇ ಹೇಳಬೇಕಾಗತ್ತೆ. ಯಾವುದೇ ವಿದ್ಯೆ ಆಗಲಿ ಕಲಿಯೋದಕ್ಕಿಂತ ಮುಂಚೆ ತುಂಬ ಕಷ್ಟನೇ, ಕಲ್ತ ಮೇಲೆ ಅದೆಲ್ಲದೂ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವು ಏನೇ ಹೇಳ್ಕೊಡುವಾಗಲೂ ಕೂಡ ಬೇಸಿಕ್ಕಿಂದನೇ ಹೇಳಬೇಕಾಗತ್ತೆ. ಹಾಗಾಗಿ ನೀವು ಇವಾಗ ಒಂದು ಕಾಜಾ ಬುಲ್ಡಿ ಮಾಡೋದ್ರಿಂದ ಹಿಡಿದುಬಿಟ್ಟು ಹೇಳ್ತಾ ಹೋಗಬೇಕಾಗತ್ತೆ. ಅಂದರೆ ಸೂಜಿಯನ್ನು ನೀವು ರಾಟಿಗೆ ಪೋಣಿಸೋದ್ರ ಮುಖಾಂತರನೇ ನೀವು ಹೇಳಬೇಕಾಗತ್ತೆ. ಅಂದರೆ ಬೇಸಿಕ್ ಸ್ಕಿಲ್ಲಿಂದನೇ ನೀವೇನು ಮಾಡಬೇಕಾಗತ್ತೆ, ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ರಾಟಿಯ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ಸನ್ನು ಕೊಟ್ಬಿಟ್ಟು ಆಮೇಲೆ ನೀವು ಯಾವ ಥರ ಅದನ್ನು ತುಳಿಬೇಕು, ಯಾವ ಥರ ಇದು ಮಾಡಬೇಕು ಏನು ಅನ್ನುವಂಥದ್ದು ಇದ್ರದ್ದು ವಿಡಿಯೋನೂ ಕೂಡ ಇದೆ. ಅಂದರೆ ಬಿಗಿನರ್ಸ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ರಾಟಿಯ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ಅಂದರೂ ಕೂಡ ಅವರು ಯಾವ ರೀತಿ ಹೇಳ್ಬೋದು, ಯಾವ ರೀತಿ ಕಲ್ತ್ಕೋಬೋದು ಅನ್ನೋದನ್ನು ಸಂಪೂರ್ಣವಾಗಿ ಒಂದು ವಿಡಿಯೋನೇ ಮಾಡಿದ್ದೀನಿ. ಸೊ ಅದರ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೋಡ್ಕೊಳ್ಳಿ.
ಆ ಥರನೇ ನೀವು ಕೂಡ ಹೇಳ್ಕೊಡ್ಬೇಕಾಗತ್ತೆ. ಅದನ್ನು ನಾನು ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸಿದ್ದೀನಿ. ಬಟ್ ಅದು ಒಂದು ವಿಡಿಯೋ ನಿಮಗೆ ಏನೇ ಇಲ್ಲ ಅಂತ ಹೇಳಿದ್ರು 8 ದಿನದವರೆಗೆ ನೀವು ನಿಮ್ಮ ತರಗತಿಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ. ಆ ಒಂದು ವಿಡಿಯೋದ್ರ ಬಗ್ಗೆನೇ ನಾನು ಹೇಳ್ತಾ ಇರುವಂಥದ್ದು. ಅದೆಲ್ಲದನ್ನು ಕೂಡ ನೀವು ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ಹೆಂಗಿದ್ರು ಟೇಲರ್ ಇರ್ತೀರಾ ಆಲ್ರೆಡಿ. ಯಾವ ಥರ ಹೇಳಬೇಕು ಏನು ಅನ್ನೋಂಥದ್ದು ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ನೀವು ಫಸ್ಟು ಕಂಡ್ಕೋಬೇಕಾಗತ್ತೆ. ಯಾವ ರೀತಿ ಹೇಳಬೇಕು ಅನ್ನುವಂಥದ್ದನ್ನು ಫಸ್ಟು ತಿಳ್ಕೊಬೇಕು. ಬೇಸಿಕ್ಕಿಂದ ಏನೇನು ಹೇಳಬೇಕು ಅಂತ ಅಂದರೆ ರಾಟಿ ಮಾಹಿತಿಯನ್ನು ಹೇಳ್ಕೊಳ್ಳಿ. ಅದಾದಮೇಲೆ ಕಾಜಾ ಬುಲ್ಡಿ ಉಕ್ಕನ್ನು ಹಚ್ಚುವಂಥದ್ದು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಬೇಸಿಕ್ಕಿಂದನೇ ಎಲ್ಲವನ್ನು ಕೂಡ ಹೇಳ್ತಾ ಹೋಗಬೇಕಾಗತ್ತೆ. ನಂತರ ಟ್ರೆಂಡಿಗೆ ತಕ್ಕ ಹಾಗೆ ಇವಾಗ ಟ್ರೆಂಡ್ ಏನಿದೆಯಲ್ಲ ಸ್ವಲ್ಪ ಬೇಸಿಕ್ ಮುಗಿಸಿದ ತಕ್ಷಣವೇ ಒಂದು ಸ್ಟೂಡೆಂಟ್ಸ್ಗಳ ಅಭಿರುಚಿಯನ್ನು ನೋಡ್ಕೊಳ್ಳಿ. ಹಾಗೆ ಟ್ರೆಂಡಿಗೆ ತಕ್ಕ ಹಾಗೆ ಯಾರು ಜಾಸ್ತಿ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಇಷ್ಟು ಮಂತಿನ ಕೋರ್ಸ್ ಅಂತ ಹೇಳಿ ಅದಕ್ಕೊಂದು ಫಿಕ್ಸ್ ಮಾಡ್ಕೊಳ್ಳಿ. ಅಂದರೆ 3 ಮಂತ್ಸ್ ಅಥವಾ 4 ಮಂತ್ 5 ಮಂತ್ ಅಂತ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಷ್ಟು ತಿಂಗಳಲ್ಲಿ ಇಷ್ಟೆಲ್ಲ ಕವರ್ ಮಾಡ್ಕೋಬೇಕು ಅನ್ನುವಂಥದ್ದು ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಇಷ್ಟು ದಿನಕ್ಕೆ ನಾನು ಇಷ್ಟಿಷ್ಟನ್ನು ಕಲಿಸ್ಬೇಕು. ಬೇಸಿಕ್ಕಾಗಿ ಒಂದು 4 ದಿನ ಇದನ್ನು ಕಲಿಸ್ಬೇಕು, ಅದಾದಮೇಲೆ ಇದನ್ನು ಕಲಿಸ್ಬೇಕು, ಆಮೇಲೆ ಬ್ಲೌಸ್ ಸ್ಟಿಚಿಂಗು, ಬ್ಲೌಸ್ ಕಟ್ಟಿಂಗು, ಡ್ರೆಸ್ ಕಟ್ಟಿಂಗು ಇದೆಲ್ಲದನ್ನು ಕೂಡ ನೀವು ಇಷ್ಟಿಷ್ಟು ದಿನಕ್ಕೆ ಇದು ಅನ್ನುವಂಥದ್ದನ್ನು ನೀವು ತೋರಿಸ್ಕೋಬೇಕಾಗತ್ತೆ. ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಬೇಕು. ಆ ಟೈಮ್ ಟೇಬಲ್ ಪ್ರಕಾರನ ನೀವೇನು ಮಾಡಬೇಕಾಗತ್ತೆ ಕ್ಲಾಸಸ್ಗಳನ್ನು ಕೂಡ ಕೊಡ್ತಾ ಹೋಗಬೇಕಾಗತ್ತೆ. ಆ ಟೈಮ್ ಟೇಬಲನ್ನು ನೀವು ನಿಮ್ಮ ಸ್ಟೂಡೆಂಟ್ಸ್ಗಳಿಗೂ ಕೂಡ ಅದನ್ನು ಕೊಡಬೇಕಾಗತ್ತೆ. ಯಾರು ನಿಮಗೆ ಬಟ್ಟೆ ಕಲೀಲಿಕ್ಕೆ ಬರ್ತೀವಿ ಅಂತಾರಲ್ಲ ಅವರಿಗೂ ಕೂಡ ಆ ಟೈಮ್ ಟೇಬಲನ್ನು ನೀವು ಕೊಡಬೇಕಾಗತ್ತೆ. ಆ ಪ್ರಕಾರವನ್ನೇ ಅವರು ಕೂಡ ಕಲಿತಾ ಹೋಗ್ತಾರೆ, ಇಂಟ್ರೆಸ್ಟನ್ನು ಕೂಡ ತೋರಿಸ್ತಾ ಹೋಗ್ತಾರೆ. ಈ ಥರ ಮಾಡಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಂಥದ್ದು, ನೀವು ಯಾವುದೇ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂತಂದರೆ ಅದು ಸರಳವಾಗಿರಲಿ ಮತ್ತು ಅರ್ಥವಾಗುವ ರೀತಿ ನೀವು ಹೇಳ್ತಾ ಹೋಗಬೇಕಾಗತ್ತೆ. ನೀವು ಹೇಳುವಂಥದ್ದು ಅವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಅವರಿಗೆ ತಿಳಿಲಿಲ್ಲ ಅಂತ ಹೇಳಿದರೆ ನಿಮ್ಮ ಕ್ಲಾಸಸ್ ಸ್ಟ್ಯಾಂಡರ್ಡ್ ಆಗೋದಿಲ್ಲ. ನಿಮ್ಮ ಕ್ಲಾಸಸ್ ಸ್ಟ್ಯಾಂಡರ್ಡ್ ಆಗಬೇಕು ಅಂತಂದರೆ ನೀವು ಹೇಳುವಂಥದ್ದು ಅವರಿಗೆ ಅರ್ಥ ಆಗ್ತಿರಬೇಕು. ಅಂದರೆ ಈಸಿ ಮೆಥಡಲ್ಲಿ ಸರಳವಾಗಿ ಅರ್ಥವಾಗುವಂಥ ರೀತಿ ನೀವೇನು ಮಾಡಬೇಕಾಗತ್ತೆ ಅವರಿಗೆ ಹೇಳ್ತಾ ಹೋಗಬೇಕಾಗತ್ತೆ. ಪಕ್ಕದಲ್ಲೇ ಇದ್ಕೊಂಡ್ಬಿಟ್ಟು ಹೇಳ್ತಾ ಹೋಗಬೇಕು. ನೆಕ್ಸ್ಟು ಡಯಾಗ್ರಾಮ್ಗಳನ್ನು ಹಾಕಿ ಹೇಳುವಂಥದ್ದು. ಅದಕ್ಕೆ ನೀವು ಬೇಕಾಗಿರುವಂಥದ್ದು ನೀವೀಗಾಗಲೇ ಟೇಲರ್ ಆಗಿದ್ದೀರಾ, ಒಂದು 20 ವರ್ಷದ ಹಿಂದೆ ನೀವು ಕಲ್ತಿದ್ರಿ ಅಂತ ಅಂದ್ಕೊಳ್ಳಿ. ಆವಾಗ ನಿಮ್ಮ ಹತ್ರ ಟೇಲರ್ ಬುಕ್ ಇಲ್ಲದೇ ಇರ್ಬೋದು. ಅಂದರೆ ನೀವು ಕಲಿಯುವಾಗ ಡಯಾಗ್ರಾಮ್ ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿರುವಂಥ ನೋಟ್ಸ್ ನಿಮ್ಮ ಹತ್ರ ಇಲ್ಲದೇ ಇರ್ಬೋದು. ಬಟ್ ಇವಾಗ ನೀವೇನು ಮಾಡಬೇಕಾಗತ್ತೆ ಕ್ಲಾಸಸನ್ನು ಹೇಳಬೇಕಲ್ವಾ. ಸೊ ಅದಕ್ಕೋಸ್ಕರ ಡಯಾಗ್ರಾಮನ್ನು ನೀಟಾಗಿ ಡಯಾಗ್ರಾಮನ್ನು ಹಾಕ್ಕೊಳ್ಬೇಕು. ಡಯಾಗ್ರಾಮನ್ನು ಮೆಜರ್ಮೆಂಟನ್ನು ಯಾವ ಥರ ಎಷ್ಟೆಷ್ಟು ಮೆಜರ್ಮೆಂಟ್ ಏನೇನು ಅಂದರೆ ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗನ್ನು ತೊಗೊಳ್ತೀವಿ ಅಂದರೆ ಲೆಂತ್ ಎಷ್ಟು, ವಿಡ್ತ್ ಎಷ್ಟು, ಶೋಲ್ಡರ್ ಎಷ್ಟು ಮತ್ತು ಇದೆಲ್ಲದನ್ನು ಕೂಡ ನಾವೇನು ಮಾಡಬೇಕಾಗತ್ತೆ ಮೆಜರ್ಮೆಂಟನ್ನು ಮೆನ್ಷನ್ ಮಾಡಿರುವಂಥ ಡಯಾಗ್ರಾಮನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಅದನ್ನು ಫಸ್ಟು ನೀವು ರೆಡಿ ಮಾಡಿಟ್ಕೊಂಡಿರಬೇಕು. ಅದ್ರ ಪ್ರಕಾರನೇ ನೀವೇನು ಮಾಡಬೇಕಾಗತ್ತೆ ಕ್ಲಾಸಸಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಬೋರ್ಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅಂದರೆ ಚಿಕ್ಕದಾಗಿ ನಿಮಗೆ ಬೋರ್ಡ್ ಸಿಗುತ್ತೆ, ಬ್ಲ್ಯಾಕ್ ಬೋರ್ಡು, ರೋಲ್ ಮಾಡುವಂಥ ಬೋರ್ಡು ಸಿಗುತ್ತೆ. ಸೊ ಅದನ್ನು ಬೇಕಾದರೂ ತೊಗೊಳ್ಬೋದು. ಇಲ್ಲಾಂದರೆ ನೀವು ಎಕ್ಸಸೈಸಲ್ಲೇ ನೀವು ಹೇಳ್ತೀವಿ ಅಂದರೆ ನೋಟ್ಬುಕ್ಕಲ್ಲೇ ನೀವು ಡಯಾಗ್ರಾಮನ್ನು ಹಾಕಿ ಹೇಳ್ತೀವಿ ಅಂತಂದ್ರೂ ತೊಂದರೆ ಇಲ್ಲ. ತುಂಬ ಜಾಸ್ತಿ ಜನ ಆಯಿದ್ರು ಅಂತಂದರೆ ತರಗತಿಗೆ ನೀವು ಬೋರ್ಡನ್ನು ಯೂಸ್ ಮಾಡೋದು ಬೆಟರ್. ಬೋರ್ಡಲ್ಲಿ ನೀವೇನು ಮಾಡಬೇಕಾಗತ್ತೆ ಡಯಾಗ್ರಾಮನ್ನು ಹಾಕಿಬಿಟ್ಟು ನೀಟಾಗಿ ಯಾವ ಥರ ತೊಗೊಳ್ಳೋದು, ಮೆಜರ್ಮೆಂಟನ್ನು ಯಾವ ಥರ ತೊಗೊಳ್ಳೋದು ಏನು ಅನ್ನೋದನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ. ಫಸ್ಟು ಬೋರ್ಡ್ ಮೇಲೆ ಡಯಾಗ್ರಾಮನ್ನು ಹಾಕಿಸ್ಬೇಕು. ಯಾರಿಗೆ ಅವರು ತರಗತಿಯಲ್ಲಿ ಇರೋರಿಗೆ ಬೋರ್ಡ್ ಮೇಲೆ ಫಸ್ಟ್ ಡಯಾಗ್ರಾಮನ್ನು ಹಾಕಿಸ್ಬಿಟ್ಟು ಅದ್ರ ಪಕ್ಕಕ್ಕೆ ರೆಡಿಯಾಗಿರುವಂಥ ಇಮೇಜನ್ನು ಕೂಡ ನೀವು ಬಿಡಿಸ್ಬೇಕಾಗತ್ತೆ. ಯಾವ ಥರ ರೆಡಿ ಆಗುತ್ತೆ ಈ ಮೆಟೀರಿಯಲ್ ಅನ್ನೋದನ್ನು ಕೂಡ ನೀವು ಇಮೇಜನ್ನು ಬಿಡಿಸ್ಬೇಕಾಗತ್ತೆ. ಮೆಜರ್ಮೆಂಟನ್ನು ಕೂಡ ನೀವು ನೀಟಾಗಿ ಬರೆಸ್ಬೇಕಾಗತ್ತೆ. ಅದಾದಮೇಲೆ ಪೇಪರ್ ಕಟ್ಟಿಂಗನ್ನು ಮಾಡಿಸ್ಬೇಕಾಗತ್ತೆ. ಅದೇ ಮೆಜರ್ಮೆಂಟಿನ ಪೇಪರ್ ಕಟ್ಟಿಂಗನ್ನು ಫಸ್ಟ್ ಮಾಡಿಸ್ಬೇಕು. ಪೇಪರ್ ಕಟ್ಟಿಂಗ್ ಆದಮೇಲೆ ನೀವೇನು ಮಾಡಬೇಕು ಕ್ಲಾತಲ್ಲಿ ಕಟ್ ಮಾಡೋಕ್ಕೆ ಹಚ್ಚಬೇಕು. ಅದಾದಮೇಲೆ ನೀವು ಅವರಿಗೆ ಥಿಯರಿ ಕ್ಲಾಸಸ್ಗಳನ್ನು ಮಾತ್ರ ಮಾಡ್ತಾ ಹೋದ್ರಿಂದರೆ ಖಂಡಿತ ಅವ್ರಿಗೆ ಇಂಟ್ರೆಸ್ಟ್ ಬರೋಲ್ಲ, ಅವ್ರು ಯಾರೂ ಇನ್ವಾಲ್ವ್ಮೆಂಟ್ ಆಗಲ್ಲ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸಸ್ಗಳನ್ನು ಕೂಡ ನೀವು ಕೊಡ್ತಾ ಹೋಗಬೇಕಾಗತ್ತೆ. ಪ್ರಾಕ್ಟಿಕಲ್ ಕ್ಲಾಸಸ್ಗಳಿಗೆ ನಿಮ್ಮ ಹತ್ರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಟೇಲರಿಂಗ್ ಮಿಷನ್ ಇದ್ದರೆ ಬೆಟರ್. ಯಾಕೆಂದರೆ ನಿಮ್ಮ ಒಂದಿಷ್ಟು ಸ್ಟ್ರೆಂತನ್ನು ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ನೀವು ತೊಗೊಳ್ಬೋದು ಟೈಲರಿಂಗ್ ಮಿಷನನ್ನು. ಫಸ್ಟ್ ಇವಾಗ ಒಂದಿತ್ತು ಅಂತಂದರೆ ಟೈಮನ್ನು ಸೆಟ್ ಮಾಡಿಕೊಂಡು ಒಂದಿಷ್ಟಿಷ್ಟು ಹುಡುಗರು ಅಂತ ಸೆಟ್ ಮಾಡಿಕೊಂಡು ಒಂದು ಬ್ಯಾಚನ್ನು ಮಾಡ್ಕೊಂಡ್ಬಿಟ್ಟು ಅವರಿಗೆ ನೀವು ಇವತ್ತು ಒಂದಿನ ಇವ್ರಿಗೆ ಕೊಟ್ಟರೆ ಇನ್ನೊಂದು ದಿನ ಬೇರೆಯವ್ರಿಗೆ ಕೊಡೋದು ಈ ಥರ ಮಾಡ್ಕೋಬೋದು ಸ್ಟಾರ್ಟಿಂಗ್ ಡೇಸಲ್ಲಿ.
ಬಟ್ ನಿಮ್ಮದು ಕ್ಲಾಸಸ್ ತುಂಬ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೋಬೋದು. ಫಸ್ಟ್ ಈ ಥರ ಮಾಡಬೇಕು, ಡಯಾಗ್ರಾಮನ್ನು ಹಾಕಬೇಕು, ಪೇಪರ್ ಕಟ್ಟಿಂಗ್, ನೆಕ್ಸ್ಟು ಕ್ಲಾತ್ ಕಟ್ಟಿಂಗ್, ನೆಕ್ಸ್ಟು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಪ್ರಾಕ್ಟಿಕಲ್ಲಿಗೂ ಕೂಡ ಅಷ್ಟೇ, ನೀವು ಪಕ್ಕದಲ್ಲೇ ನಿಂತ್ಕೊಂಡು ಫಸ್ಟ್ ಯಾವುದನ್ನು ಹೊಲಿಬೇಕು, ಸೆಕೆಂಡ್ ಯಾವುದನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು ಏನು ಅನ್ನುವಂಥದ್ದನ್ನು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತೋರಿಸ್ತಾ ಹೋಗಬೇಕು. ಅವರು ಪರ್ಫೆಕ್ಟಾಗಿ ಹೋಗಬೇಕು. ನಿಮ್ಮ ಸ್ಟೂಡೆಂಟ್ಸು ನೆಕ್ಸ್ಟು ಹೊರಗೆ ಬಂದ ಮೇಲೆ ನಾನು ಇಂಥವ್ರ ಹತ್ರ ಕಲ್ತಿದ್ದೆ ಅನ್ನುವಂಥದ್ದನ್ನು ಹೇಳಬೇಕು. ಬೇರೆಯವರಿಗೆ ನಿಮ್ಮ ಒಂದು ಯಾವುದು ಟೇಲರಿಂಗ್ ಕ್ಲಾಸಸ್ಸನ್ನು ರೆಕಮೆಂಡ್ ಮಾಡಬೇಕು. ಸೊ ಆ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗತ್ತೆ. ಆ ಥರ ಮಾಡ್ತಾ ಹೋಗಿ ನೆಕ್ಸ್ಟು ಹೇಳುವಾಗ, ಎಕ್ಸ್ಪ್ಲೇನ್ ಮಾಡುವಾಗ ತುಂಬ ಧೈರ್ಯದಿಂದ ಎಕ್ಸ್ಪ್ಲೇನ್ ಮಾಡಿ. ಯಾವುದೇ ಥರದ ಮುಜುಗರ ಬೇಡ, ಕಾನ್ಫಿಡೆನ್ಸ್ ಇರಲಿ. ನೀವು ಯಾವುದೋ ಒಂದು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀರಿ ಅಂದರೆ ಅದಕ್ಕೆ ಕಾನ್ಫಿಡೆನ್ಸ್ ಇರಬೇಕು. ಆ ಥರ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಮಾಹಿತಿ ಗೊತ್ತಿತ್ತು ಅಂತಂದರೆ ನೀವು ಆರಾಮಾಗಿ ಹೇಳ್ತೀರಾ. ಅಲ್ಲಿ ಕಲೀಲಿಕ್ಕೆ ಬಂದಿರುವಂಥವ್ರು ಎಲ್ಲರೂ ಕೂಡ ಏನು ಕಲಿದೆ ಬರಲ್ಲ ಅಂತಲೇ ಬಂದಿರ್ತಾರೆ. ಸೊ ಹಾಗಾಗಿ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀಟಾಗಿ ನೀವು ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು ಅದನ್ನು ನೋಡ್ತಾ ಹೇಳ್ತಾ ಹೋದ್ರಿ ಅಂದರೆ ಯಾವುದೇ ಥರದ ಭಯ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ನೀವು ನಿಮ್ಮದೇ ಆದಂಥ ನೋಟ್ಸ್ ಮತ್ತು ಅದ್ರ ಬಗ್ಗೆ ಪರ್ಫೆಕ್ಟ್ ಆದಂಥ ನಾಲೆಜನ್ನು ಪಡ್ಕೊಂಡ್ಬಿಟ್ಟು ಧೈರ್ಯವಾಗಿ ಎಕ್ಸ್ಪ್ಲೇನನ್ನು ಮಾಡ್ತಾ ಹೋಗಿ. ನೆಕ್ಸ್ಟ್ ಮಾಡುವಂಥದ್ದು, ನೀವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಂತ ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ, ನೀವು ಎಲ್ಲಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಯಾವ ಏರಿಯಾದಲ್ಲಿ ಮಾಡ್ತಾ ಇದ್ದೀರಾ, ಏನು ಅನ್ನುವಂಥದ್ದು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡೀಟೇಲ್ಸನ್ನು ಕೊಟ್ಬಿಟ್ಟು ಎಷ್ಟು ಮಂತಿನ ಕೋರ್ಸನ್ನು ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಏನು ಅನ್ನುವಂಥ ಇನ್ಫಾರ್ಮೇಷನ್ಸಿಗೆ ಸಂಬಂಧಪಟ್ಟಾಗೆ ಒಂದು ಪಾಂಪ್ಲೆಂಟ್ಸ್ ಅಥವಾ ಒಂದು ಯಾವುದಾದ್ರೂ ಒಂದು ನೋಟಿಸನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಅದನ್ನು ನೀವು ಕೆಲವೊಂದು ಕಡೆ ಕೊಡಬೇಕಾಗತ್ತೆ, ಕೂಡ ಪಬ್ಲಿಸಿಟಿ ಮಾಡಬೇಕಾಗತ್ತೆ. ಪಬ್ಲಿಸಿಟಿ ಮಾಡಲಿಲ್ಲ ಅಂದರೆ ಯಾರೂ ಬರಲ್ಲ. ಸೊ ಯಾರಿಗೂ ಗೊತ್ತಿರಲ್ಲ ಕೂಡ. ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂಥವ್ರು ಎಲ್ಲರ ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ನೀವು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಇರೋರಿಗೆ ನಿಮಗೆ ತಲುಪಿಸುವಂಥ ಜವಾಬ್ದಾರಿ ನಿಮ್ಮದು. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲರಿಗೂ ಕೂಡ ನೀವು ಈ ವಿಷಯವನ್ನು ಮುಟ್ಟಿಸ್ಬೇಕಾಗತ್ತೆ. ಅದಾದಮೇಲೆ ತಾನೇ ಎಲ್ಲರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದು. ಸೊ ಇದನ್ನು ನೀವು ಫಸ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಹೊಸ ಹೊಸ ಸ್ಕಿಲ್ಗಳನ್ನು ಹೇಳ್ತಾ ಇರಬೇಕು. ಟ್ರೆಂಡಿಗೆ ತಕ್ಕ ಹಾಗೆ ನಾವು ಹೇಳ್ತೀವಿ ಅನ್ನೋಂಥದ್ದನ್ನು ನೀವು ಆ ಪಾಂಪ್ಲೆಂಟ್ಸಲ್ಲಿ ಮೆನ್ಷನ್ ಮಾಡಿರಬೇಕು. ಅಂದರೆ ಮಾತ್ರ ಬರ್ತಾರೆ. ಸುಮ್ಮನೆ ನಾನು ಬೇಸಿಕ್ ಹೇಳ್ತೀನಿ ಅಂತಂದರೆ ಯಾರೂ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ನೀವು ಇವಾಗ ಏನೇನು ಟ್ರೆಂಡ್ ಇದೆಯಲ್ವ, ಸೊ ಅದನ್ನು ನಾನು ಹೇಳ್ತೀವಿ ಅನ್ನುವಂಥದ್ದನ್ನು ನೀವು ನಿಮ್ಮ ತರಗತಿಯಲ್ಲಿ ಏನೆಲ್ಲ ಹೇಳ್ತೀರಾ ಅನ್ನುವಂಥದ್ದನ್ನು ಪಾಂಪ್ಲೆಂಟಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರಬೇಕು. ಶಾರ್ಟ್ ಆಗಿರಲಿ ಮತ್ತು ನೀಟಾಗಿರಲಿ, ಅದನ್ನೆಲ್ಲದನ್ನು ಕೂಡ ತೋರಿಸಿದ್ರಿ ಅಂತಂದರೆ ಇವೆಲ್ಲವನ್ನು ಕೂಡ ಕಲಿಸ್ತಾರೆ. ಸೊ ನಾವು ಇದಕ್ಕೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡು ಬರ್ತಾರೆ. ಸೊ ಅದನ್ನು ಮಾಡ್ಕೊಳ್ಳಿ. ಇದಾದಮೇಲೆ ಇನ್ನೊಂದು ಇಂಪಾರ್ಟೆಂಟು, ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಯಲ್ಲಿ ಈ ಹೊಲಿಗೆ ಕ್ಲಾಸಿಗೆ ಹೆಣ್ಣು ಮಕ್ಕಳಿಗೋಸ್ಕರನೇ ಒಂದು 3 ಮಂತಿನ ಸ್ಕೀಮನ್ನು ಕೂಡ ಬಂದಿರುತ್ತೆ. ಆ ಸ್ಕೀಮ್ ಏನಾದರೂ ಬಂದಿರುತ್ತೆ ಅಂತಂದರೆ, ಬರ್ತಿರತ್ತೆ ಅಂತ ಗೊತ್ತಾಯಿತು ಅಂತಂದರೆ ಅಲ್ಲಿರೋರು ಯಾರಿಗಾದರೂ ಒಂದು ಸ್ವಲ್ಪ ಹೇಳ್ಕೊಂಡ್ಬಿಟ್ಟು ಆ ಸ್ಕೀಮು ನಿಮ್ಮ ಕಡೆ ಅಂದರೆ ನೀವು ಟೀಚ್ ಮಾಡೋ ಥರ ನೀವೇ ಹೋಗಿ ಅಲ್ಲಿ ಟೀಚ್ ಮಾಡೋದಾಗಿರ್ಬೋದು, ಅಥವಾ ನಿಮಗೆ ಒಂದು ಪ್ಲೇಸ್ಮೆಂಟನ್ನು ಕೊಡ್ತಾರೆ. ಸೊ ಅಲ್ಲಿಗೆ ನೀವು ಹೋಗಬೇಕು, ಟೀಚ್ ಮಾಡಬೇಕಾಗತ್ತೆ. ಆ ಥರ ಟೀಚ್ ಮಾಡಿದ್ರಿ ಅಂತಂದರೆ ನೀವು ಇಂಥ ಟೀಚರ್ ಕಡೆ ನಾವು ಕಲ್ತಿದ್ವಿ ಅನ್ನುವಂಥದ್ದು ಒಂದು ಪಬ್ಲಿಸಿಟಿ ಸಿಗುತ್ತೆ. ನಂತರ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅಲ್ಲಿಗೆ ಆರಾಮಾಗಿ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾರೆ. ಇದನ್ನು ಕೂಡ ಮಾಡ್ಕೋಬೋದು. ಆ ಥರ ಮಾಡ್ಕೊಳ್ಳೋದ್ರಿಂದ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟಿಂದ ಅವ್ರು ಏನು ಮಾಡ್ಕೋಬೋದು, ಇವಾಗ ಹೊಲಿಗೆ ಮಿಷನ್ ಬರ್ತಾ ಇದೆ ಅಲ್ವಾ, ಸೊ ಹೊಲಿಗೆ ಮಿಷನ್ಗೆ ಬೇಕಾಗಿರುತ್ತೆ. ಅಥವಾ ಸ್ವ ಉದ್ಯೋಗವನ್ನು ಮಾಡ್ತೀವಿ ಅಂತಂದರೆ ಅದಕ್ಕೆ ಲೋನ್ಗಳು, ಬ್ಯಾಂಕಲ್ಲಿ ಲೋನ್ಗಳು ಅದೆಲ್ಲೂ ಕೂಡ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಆ ಸರ್ಟಿಫಿಕೇಟ್ಗೋಸ್ಕರನೇ ಆ ತರಗತಿಯನ್ನು ನಾವು ಅಟೆಂಡ್ ಮಾಡ್ತಿರ್ತಾರೆ ಕೆಲವೊಬ್ಬರು. ಅಂದರೆ ಉಚಿತವಾಗಿ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯತಿಯಲ್ಲಿ ಹೊಲಿಗೆ ಕ್ಲಾಸಸ್ಗಳು ಬಂದಿರುತ್ತಲ್ವ, ಸೊ ಅದಕ್ಕೆ ನಾವು ಎಂಟ್ರಿ ಆದರೆ ಆ ಥರದ್ದು ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಇಲ್ಲ ಅಂತ ಹೇಳಿದರೆ ನೀವೇ ಸ್ವಂತ NGOವನ್ನು ಕೂಡ ಮಾಡ್ಕೊಂಡ್ಬಿಟ್ಟು ಆ NGO ಥ್ರೂನೇ ನೀವೇನು ಮಾಡ್ಬೋದು, ಸರ್ಟಿಫಿಕೇಟನ್ನು ಕೂಡ ಕೊಡ್ಬೋದು. ಪರ್ಮನೆಂಟ್ ಆದಂಥ ಒಂದು ಕೆಲಸ ಆಗುತ್ತೆ. ಇದು ಒಂದು ತರಗತಿ ಆಗುತ್ತೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀವೇನು ಮಾಡ್ಬೋದು, NGOವನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ತರಗತಿಯನ್ನು ಸ್ಟಾರ್ಟ್ ಮಾಡ್ಕೋಬೋದು. ತುಂಬ ದೊಡ್ಡ ಪ್ರಮಾಣದಲ್ಲೇ ನೀವು ಇದನ್ನೇ ಒಂದು ದೊಡ್ಡ ಬಿಸ್ನೆಸ್ ಆಗಿ ಕೂಡ ಕನ್ವರ್ಟ್ ಆಗಿ ಮಾಡ್ಕೊಳ್ಳುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇಷ್ಟೇ ಅಲ್ಲದೆ ಇನ್ನು ಕೆಲವೊಂದಿಷ್ಟು ಏನಾದರೂ ಸ್ಪೆಷಲ್ ಆಗಿರುವಂಥ ಟಿಪ್ಸ್ ನಿಮ್ಮ ಹತ್ರ ಇತ್ತು ಅಂತಂದರೆ, ಅಥವಾ ನಿಮ್ಮ ಬೇರೆಯವ್ರ ಹತ್ರ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನಿಮ್ಮ ಒಂದು ತರಗತಿಯಲ್ಲಿ ಅಳವಡಿಕೆ ಮಾಡ್ಕೋಬೋದು. ಇದೆಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮಗೆ ಗೊತ್ತಿರೋರಿಗೂ ಕೂಡ ಈ ಟಿಪ್ಸನ್ನು ಶೇರ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ಬೆಸ್ಟ್.